ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಾ, ಭೂಮಿಯ ಮೇಲೆ ಜನಿಸಿದ ಎಲ್ಲ ಜೀವಿಗಳಲ್ಲಿ ಪ್ರಸ್ತುತ ಜೀವಂತ ಉಳಿದಿರುವ ಜೀವಿಗಳು ಕೇವಲ 1% ಮಾತ್ರ. ಉಳಿದ 99% ಜೀವಿಗಳು ಈಗಾಗಲೇ ನಶಿಸಿ ಹೋಗಿದೆ. 50 ಕೋಟಿ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಲಕ್ಷಾಂತರ ಜೀವಿಗಳು ಹುಟ್ಟಿ ಈ ಭೂಮಿಯನ್ನು ಆಳ್ತಾ ಇದ್ದವು. ಆದರೆ ಆ ಜಾತಿಯ ಜೀವಿಗಳಲ್ಲಿ 99% ಜೀವಿಗಳು ಒಂದೇ ಒಂದು ಆಸ್ಟ್ರಾಯ್ಡ್ನ ಕಾರಣದಿಂದ ಶಾಶ್ವತವಾಗಿ ನಾಶವಾಗಿದೆ. ಪ್ರಸ್ತುತ ನಾವು ಅವರ ಸಮಾಧಿಯ ಮೇಲೆ ಜೀವಿಸ್ತಾ ಇದ್ದೇವೆ. ಹೀಗೆ ಸಮಾಧಿ ಆಗಿರುವ ಒಂದು ಜೀವಿ ಸುಮಾರು 10 ಕೋಟಿ ವರ್ಷಗಳಿಂದ ಈ ಭೂಮಿಯ ಮೇಲೆ ರಾಜನ ತರ ಡಾಮಿನೇಟ್ ಮಾಡ್ತಾ ಇತ್ತು. ಆ ಜೀವಿ ಬೇರೆ ಯಾವುದೂ ಅಲ್ಲ, ಅದೇ ಡೈನೋಸಾರ್ಸ್. ಈ ದೈತ್ಯ ಡೈನೋಸಾರ್ಗಳ ಇಡೀ ಸಂತತಿ ಹೇಗೆ ನಾಶವಾಯಿತು? ಕೇವಲ ಡೈನೋಸಾರ್ಗಳು ಮಾತ್ರ ನಾಶವಾಗಿಲ್ಲ, ಆ ಯುಗದಲ್ಲಿ ಹುಟ್ಟಿದ ಆಲ್ಮೋಸ್ಟ್ ಎಲ್ಲ ಜೀವಿಗಳು ನಾಶವಾದವು. ಆದರೆ ಒಂದೇ ಒಂದು ಜಾತಿಯ ಜೀವಿ ಈ ಭೂಮಿಯ ಮೇಲೆ ಜೀವಂತವಾಗಿ ಉಳಿದಿದೆ, ಅದೇ ಸೊಳ್ಳೆ ಜಾತಿಯ ಕೀಟ. ದೊಡ್ಡ ದೊಡ್ಡ ಡೈನೋಸಾರ್ ಜಾತಿಯ ಜೀವಿಗಳು ನಶಿಸಿ ಹೋದವು, ಆದರೆ ಕಣ್ಣಿಗೆ ಕಾಣುವ ಸೊಳ್ಳೆಗಳು ಇವರು ಇಂದಿಗೂ ಜೀವಂತವಾಗಿದ್ದಾರೆ. ನಂಬಲಿಕ್ಕೆ ಸಾಧ್ಯವಾಗ್ತಿಲ್ವ ಫ್ರೆಂಡ್ಸ್? ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇಂದಿನಿಂದ ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಈಗ ಇರೋ ಭೂಮಿ ಥರ ಒಂದೇ ರೀತಿ ಇರಲಿಲ್ಲ. ಎಷ್ಟು ಭಿನ್ನವಾಗಿತ್ತು ಅಂದರೆ, ಈಗಿನ ಹಿಮಾಲಯ ಆಗ ಇನ್ನೂ ಹುಟ್ಟಿರಲಿಲ್ಲ. 10 ಕೋಟಿ ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ಬೃಹತ್ತಾಕಾರದ ಡೈನೋಸಾರ್ಗಳು ಜೀವಿಸ್ತಾ ಇದ್ದವು. ಇದರಲ್ಲಿ ಕೆಲವು ಪ್ರಾಣಿಗಳು ಬೇಟೆಯಾಡಿ ತಿನ್ನುವ ಮಾಂಸಾಹಾರಿ ಪ್ರಾಣಿಯಾಗಿದ್ದರೆ, ಇನ್ನು ಕೆಲವು ಜೀವಿಗಳು ಶಾಂತ ಸ್ವಭಾವದ ಸಸ್ಯಾಹಾರಿ ಜೀವಿಗಳು ಆಗಿದ್ದವು. ಆ ಕಾಲದಲ್ಲಿ ಭೂಮಿಯ ಮೇಲೆ ಆಕ್ಸಿಜನ್ ತುಂಬ ಹೆಚ್ಚಾಗಿ ಇರುತ್ತಿತ್ತು. ಹೀಗಾಗಿ ಆ ಕಾಲದಲ್ಲಿ ಅತಿ ಹೆಚ್ಚು ದೊಡ್ಡ ಪ್ರಾಣಿಗಳು ಜೀವಿಸ್ತಾ ಇದ್ದವು. ಕೆಲವು ಕೋಟಿ ವರ್ಷಗಳ ಹಿಂದೆ ಭೂಮಿಯಿಂದ ದೂರ ಇರುವ ಮಂಗಳ ಗ್ರಹದ ಮಧ್ಯದಿಂದ ಆಸ್ಟ್ರಾಯ್ಡ್ ಬೆಲ್ಟಿಂದ 2 ಬೃಹತ್ತಾಕಾರದ ಕ್ಷುದ್ರಗ್ರಹ ಪರಸ್ಪರ ಡಿಕ್ಕಿ ಹೊಡೆಯುತ್ತದೆ. ಇದರಿಂದ 2 ದೊಡ್ಡ ವಿಸ್ಫೋಟಗಳು ಸಂಭವಿಸಿದವು. ಕ್ಷುದ್ರಗ್ರಹಗಳು ತುಂಡು ತುಂಡಾಗಿ ಚದುರಿ ಹೋದವು. ಅದರಲ್ಲಿ ಒಂದು ಕ್ಷುದ್ರಗ್ರಹದ ತುಂಡು ಭೂಮಿಯ ಕಡೆಗೆ ವೇಗವಾಗಿ ಬರೋದಕ್ಕೆ ಪ್ರಾರಂಭಿಸಿತು. ಈ ಕ್ಷುದ್ರಗ್ರಹದ ತುಂಡು ಎಷ್ಟು ದೊಡ್ಡದಾಗಿತ್ತು ಅಂದರೆ ಮೌಂಟ್ ಎವರೆಸ್ಟ್ಗಿಂತ ದೊಡ್ಡದಾಗಿತ್ತು. ಆ ತುಂಡು ಗಂಟೆಗೆ 22,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಕಡೆಗೆ ಸಾಗ್ತಾ ಇತ್ತು. ಈ ಸಮಯದಲ್ಲಿ ಭೂಮಿ ಮೇಲೆ ಡೈನೋಸಾರ್ಗಳು ಏನೂ ಗೊತ್ತಿಲ್ಲದೆ ಶಾಂತವಾಗಿ ಪ್ರಕೃತಿ ಮಧ್ಯೆ ವಿಹರಿಸ್ತಾ ಇತ್ತು. ಎಲ್ಲ ಜೀವರಾಶಿಗಳು ಶಾಂತಿಯಿಂದ ಬದುಕ್ತಾ ಇದ್ದಾರೆ. ಅವರಿಗೆ ಗೊತ್ತಿರಲಿಲ್ಲ ತಮ್ಮ ಪ್ರಾಣವನ್ನು ತೆಗೆಯುವ ಯಮ ಮೇಲೆ ಬರ್ತಾ ಇದ್ದಾನೆ ಅಂತ. ಅಂತರಿಕ್ಷದಿಂದ ಭೂಮಿಗೆ ಪ್ರಯಾಣಿಸುತ್ತಿದ್ದ ಕ್ಷುದ್ರಗ್ರಹ 40 ಕಿಲೋಮೀಟರ್ ಡಯಾಮೀಟರ್ ಹೊಂದಿರುವ 20 ಟ್ರಿಲಿಯನ್ ಟನ್ ತೂಕ ಇರುವ ಆಸ್ಟ್ರಾಯ್ಡ್ ಭೂಮಿಯ ವಾತಾವರಣ ಪ್ರವೇಶಿಸುತ್ತಿದ್ದಂತೆ ಘರ್ಷಣೆಯಾಗಿ ಬೆಂಕಿಯ ಉಂಡೆಯಾಗಿ ಮಾರ್ಪಟ್ಟಿತು. ಭೂಮಿಯ ವಾತಾವರಣಕ್ಕೆ ಎಂಟರ್ ಆಗೋದಕ್ಕೆ 4 ನಿಮಿಷ ಇರುವಾಗ ಅಟ್ಲಾಂಟಿಕ್ ಓಷನ್ನ ದಾಟಿ 35,000 ಡಿಗ್ರಿ ತಾಪಮಾನದ ಮೂಲಕ ಪ್ರಯಾಣಿಸಿತು. ಇದು 1000 ಸೂರ್ಯನ ಶಕ್ತಿ ಕೂಡಿಸಿದಾಗ ಬರುವ ಶಾಖಕ್ಕೆ ಸಮಾನವಾಗಿತ್ತು. ಇದರ ಶಾಖ ಎಷ್ಟು ತೀವ್ರವಾಗಿತ್ತು ಅಂದರೆ ಕೆಲವು ಜೀವಿಗಳು ಇದನ್ನು ನೋಡಲು ಸಾಧ್ಯವಾಗಲಿಲ್ಲ. ಈ ಆಸ್ಟ್ರಾಯ್ಡ್ ಭೂಮಿಯನ್ನು ತಲುಪುತ್ತಿದ್ದಂತೆ ಎಲ್ಲ ಜೀವರಾಶಿಗಳು ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾದವು. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ 35,000 ಡಿಗ್ರಿ ತಾಪಮಾನದ ಆಸ್ಟ್ರಾಯ್ಡ್ ಮೆಕ್ಸಿಕೋ ಬಳಿಯಲ್ಲಿ ಅಪ್ಪಳಿಸಿತು. ಈ ವಿಸ್ಫೋಟ ಎಷ್ಟು ತೀವ್ರವಾಗಿತ್ತು ಅಂದರೆ 10 ಹೈಡ್ರೋಜನ್ ಬಾಂಬ್ಗಳಿಗೆ ಸಮನಾಗಿತ್ತು. ಕೇವಲ ಒಂದೇ ಸೆಕೆಂಡ್ನಲ್ಲಿ ಈ ವಿಸ್ಫೋಟದಿಂದ ಡೈನೋಸಾರ್ಗಳು ಸೇರಿದಂತೆ ಎಲ್ಲ ಜೀವಿಗಳು ನಿರ್ನಾಮ ಆದವು. ಆಸ್ಟ್ರಾಯ್ಡ್ ಭೂಮಿಗೆ ಬಡಿದ ಸ್ಥಳದಲ್ಲಿ ಸುತ್ತಲೂ 140 ಕಿಲೋಮೀಟರ್ ಅಗಲ ಮತ್ತು 20 ಕಿಲೋಮೀಟರ್ ಆಳದ ದೈತ್ಯ ಕುಳಿ ರೂಪುಗೊಂಡಿತು ಮತ್ತು ನೆಲದಿಂದ ಕಲ್ಲು, ಮಣ್ಣು, ಧೂಳು ಶಬ್ದಕ್ಕಿಂತ ವೇಗವಾಗಿ ಎತ್ತರಕ್ಕೆ ಹಾರಿದವು. ಘಟನೆ ನಡೆದ ಸ್ಥಳದಿಂದ 5,000 ಮೈಲುಗಳವರೆಗೂ ಟೆಂಪರೇಚರ್ 600 ಡಿಗ್ರಿ ಸೆಲ್ಸಿಯಸ್ವರೆಗೂ ತಲುಪಿತು. ಈ ಟೆಂಪರೇಚರಿಂದ ಡೈನೋಸಾರ್ಗಳ ಚರ್ಮ ಕರಗಿ ದ್ರವ ರೂಪಕ್ಕೆ ಬಂದು ಆವಿಯಾಗಿತ್ತು. ಆ ಸಮಯದಲ್ಲಿ ಸ್ಫೋಟದಿಂದ ಎದ್ದ ಧೂಳು ಅದು ಇಡೀ ಭೂಮಿಯನ್ನು ಮೋಡದಂತೆ ಆವರಿಸಿತು. ಈ ಸ್ಫೋಟದಿಂದ ಭೂಕಂಪ ಅಲೆಗಳು ದೊಡ್ಡ ದೊಡ್ಡ ಸುನಾಮಿಗಳನ್ನು ಉಂಟು ಮಾಡಿತು. ಜ್ವಾಲಾಮುಖಿಗಳು ಸ್ಫೋಟಗೊಂಡವು. ವಾತಾವರಣ ಅಲ್ಲೋಲ ಕಲ್ಲೋಲವಾಯಿತು. 600 ಕಿಲೋಮೀಟರ್ ವೇಗದಲ್ಲಿ ಧೂಳಿನ ಬಿರುಗಾಳಿಯಂತೆ ಪ್ರಯಾಣಿಸಿತು. ಈ ಧೂಳಿನ ಬಿರುಗಾಳಿಯಿಂದ ಉಂಟಾದ ದಪ್ಪ ಮೋಡಗಳು ಸೂರ್ಯನ ಶಾಖ ಭೂಮಿಗೆ ಬರದಂತೆ ತಡೆ ಹಿಡಿಯಿತು. ಇದರಿಂದ ಬಿಸಿ ಗಾಳಿ ಹೆಚ್ಚಾಗಿ ಎಲ್ಲ ಸಸ್ಯ ಮತ್ತು ಪ್ರಾಣಿ ಸಂಕುಲ ನಾಶವಾಯಿತು. ಆಸ್ಟ್ರಾಯ್ಡ್ ಬಿದ್ದ ರಭಸಕ್ಕೆ ಕಲ್ಲು ಚೂರುಗಳು ಆಕಾಶದ ಎತ್ತರಕ್ಕೆ ಹಾರಿ ಕಲ್ಲಿನ ಮಳೆ ಸೃಷ್ಟಿಯಾಯಿತು. ಅಂತರಿಕ್ಷದಿಂದ ಬಂದ ಆಸ್ಟ್ರಾಯ್ಡ್ಗಳ ಚೂರುಗಳು ವಿಧ್ವಂಸವನ್ನು ಸೃಷ್ಟಿ ಮಾಡಿತು. ಇತಿಹಾಸದಲ್ಲಿ ಇಲ್ಲಿಯವರೆಗೆ ಸಂಭವಿಸಿದ ಭೂಕಂಪದಲ್ಲಿ ಇದು 60 ಪಟ್ಟು ಹೆಚ್ಚು ಭೂಮಿಯನ್ನು ಕಂಪಿಸಿತು. ಶಬ್ದಕ್ಕಿಂತ ವೇಗವಾಗಿ ಚಲಿಸಿದ ಗಾಳಿ ಡೈನೋಸಾರ್ಗಳಂಥ ದೈತ್ಯ ಜೀವಿಗಳನ್ನು ಮೂಲೆಗಟ್ಟಿತು. ಕೊನೆಗೆ ಹಾರುವ ಡೈನೋಸಾರ್ಗಳು ಸಹ ನಾಶವಾಯಿತು. ಬಲವಾದ ಬಿಸಿಗಾಳಿಯ ಕಾರಣದಿಂದ ಎಲ್ಲ ಕಾಡುಗಳು ಸುಟ್ಟು ನಾಶವಾಯಿತು. ಈ ವಿಸ್ಫೋಟದಿಂದ ಕೆಲವು ಜೀವಿಗಳು ಭೂಮಿಯ ಒಳಭಾಗದಲ್ಲಿ ಸೇರಿದವು. ಚಿಕ್ಕ ಚಿಕ್ಕ ಪ್ರಾಣಿಯಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಣಿಗಳವರೆಗೂ ಈ ವಿಸ್ಫೋಟ ಸರ್ವನಾಶ ಮಾಡಿತು. ಇದರಿಂದ ಇಡೀ ಭೂಮಿಯ ಮೇಲೆ ದಟ್ಟ ಹೊಗೆಯ ವಾತಾವರಣ ಸೃಷ್ಟಿಯಾಯಿತು. ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸಲು ಸಾಧ್ಯವಾಗುತ್ತಾ ಇರಲಿಲ್ಲ. ಡೈನೋಸಾರ್ಗಳಿಗೆ ಜೀವಿಸಲು ಯೋಗ್ಯವಾದಂಥ ಸ್ಥಳವೇ ಇರಲಿಲ್ಲ. ಭೂಮಿ, ಆಕಾಶ, ಸಮುದ್ರ 3 ಕಡೆ ಈ ವಿಪತ್ತಿನಿಂದ ಬದುಕುಳಿಯುವ ಸಾಧ್ಯತೆ ಇಲ್ಲವಾಗಿತ್ತು.
ಸೈಂಟಿಸ್ಟ್ಗಳ ಪ್ರಕಾರ ಈ ವಿಸ್ಫೋಟ ಸಂಭವಿಸಿದ 90 ನಿಮಿಷಗಳಲ್ಲಿ ಭೂಮಿಯ ಮೇಲೆ ಡೈನೋಸಾರ್ಗಳಿಂದ ಹಿಡಿದು ಅನೇಕ ಜಾತಿಯ ಜೀವಿಗಳು ನಾಶವಾದವು. ಈ ಸ್ಟೋರಿ ಇಲ್ಲಿಗೆ ಎಂಡ್ ಆಗಲಿಲ್ಲ. ಸೈಂಟಿಸ್ಟ್ಗಳು ಈ ಮಹಾ ವಿಸ್ಫೋಟದ ನಂತರ ಅಧ್ಯಯನ ಮಾಡಿದಾಗ ಮತ್ತೊಂದು ಅಚ್ಚರಿ ವಿಷಯ ತಿಳಿಯಿತು. ಬದುಕುಳಿದ ಕೆಲವು ಡೈನೋಸಾರ್ಗಳ ಗುಂಪು ಈ ಮಹಾ ವಿಸ್ಫೋಟದಿಂದ ಬದುಕುಳಿದಿತ್ತು. ಆದರೆ ಕೆಲವು ಡೈನೋಸಾರ್ಗಳ ಗುಂಪು ಸತ್ತ ನಂತರ ಅದರ ಸಾವಿರಾರು ಅವಶೇಷಗಳು ನೆಲದಲ್ಲಿ ಪತ್ತೆಯಾಗಿದೆ. ಇವುಗಳ ಮೇಲೆ ನಡೆದ ಸಂಶೋಧನೆಯಲ್ಲಿ ತಿಳಿದ ವಿಷಯ ಏನೆಂದರೆ, ಕೇವಲ ವಿಸ್ಫೋಟದಿಂದ ಮಾತ್ರ ಜೀವರಾಶಿಗಳು ನಾಶವಾಗಿಲ್ಲ. ಇದರ ಹೊರತಾಗಿ ಇನ್ನೊಂದು ಕಾರಣಗಳು ಇತ್ತೀಚೆಗೆ ವಿಜ್ಞಾನಿಗಳು ಸಂಶೋಧಿಸಿದ್ದಾರೆ. ಅದು ಈ ಡೈನೋಸಾರ್ಗಳ ಅಂತ್ಯಕ್ಕೆ ಕಾರಣವಾಯಿತು. ಅದೇ ಸಣ್ಣ ಜೀವಿಯಾದ ಸೊಳ್ಳೆ ಕಾರಣದಿಂದ ಲಕ್ಷಾಂತರ ವರ್ಷಗಳ ಹಿಂದೆ ಟ್ರಯಾಸಿಕ್ ಯುಗದ ಸೊಳ್ಳೆ ಜಾತಿಯ ಜೀವಿಗಳಿಂದ ಡೈನೋಸಾರ್ಗಳ ಮೇಲೆ ದಾಳಿ ನಡೆದಿತ್ತು. ಕೇಳೋದಕ್ಕೆ ಆಶ್ಚರ್ಯವಾಗಿದ್ರು ಇದೇ ಸತ್ಯ. ಇವುಗಳಲ್ಲಿ ಕೆಲವು ಸೊಳ್ಳೆಗಳು ಮರದ ದ್ರವದಲ್ಲಿ ಸಿಲುಕಿ ಲಕ್ಷಾಂತರ ವರ್ಷಗಳ ಕಾಲ ಈ ದ್ರವದಲ್ಲಿ ಬಂದಿಯಾಗಿತ್ತು. ಈ ಮರದ ದ್ರವದಲ್ಲಿ ಬಂದಿಯಾಗಿದ್ದ ಸೊಳ್ಳೆಗಳನ್ನು ವಿಜ್ಞಾನಿಗಳು ಸಂಶೋಧಿಸಿದ್ದಾರೆ. ಈ ಸೊಳ್ಳೆಗಳ ಹೊಟ್ಟೆಯಲ್ಲಿದ್ದ ರಕ್ತದಲ್ಲಿ ಡೈನೋಸಾರ್ಗಳ DNA ಮ್ಯಾಚ್ ಆಗ್ತಾ ಇದೆ. ಇದರರ್ಥ ಟ್ರಯಾಸಿಕ್ ಯುಗದಲ್ಲಿ ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗ ಹರಡುತ್ತದೆ. ಇದರಿಂದ ಅನೇಕ ಡೈನೋಸಾರ್ಗಳು ನಾಶವಾಯಿತು. ಕೇವಲ ಕ್ಷುದ್ರಗ್ರಹದ ಸ್ಫೋಟದಿಂದ ಮಾತ್ರ ಅಲ್ಲ, ಇನ್ನೊಂದು ಕಡೆ ಸೊಳ್ಳೆಗಳ ಕಾರಣದಿಂದ ದೊಡ್ಡ ದೊಡ್ಡ ಡೈನೋಸಾರ್ಗಳು ರೋಗಗಳಿಂದ ನಾಶವಾಯಿತು. ಎಷ್ಟೇ ರೀತಿಯ ಅನಾಹುತ ಸಂಭವಿಸಿದರೂ ಆ ಸಮಯದಲ್ಲಿ ಕೆಲವು ಜೀವಿಗಳು ಬದುಕುಳಿದಿತ್ತು. ಅದೇ ನಮ್ಮ ಪೂರ್ವಜರ ಕಾಲದ ಮ್ಯಾಮಲ್ಸ್, ಅಂದರೆ ಸಸ್ತನಿಗಳು. ಈ ಜಾತಿಯ ಜೀವಿಗಳು ಇಲಿಗಳಿಗಿಂತ ಚಿಕ್ಕದಾಗಿತ್ತು. ವಿಸ್ಫೋಟ ಸಂಭವಿಸಿದಾಗ ಭೂಮಿಯ ಮೇಲಿದ್ದ ರಂಧ್ರಗಳ ಮೂಲಕ ಸೇರಿ ತಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಂಡು ಬದುಕುಳಿದಿತ್ತು. ವರ್ಷಗಳು ಕಳೆದಂತೆ ಎಲ್ಲ ಜಾತಿಯ ಜೀವಿಗಳು ಹುಟ್ಟಿಕೊಂಡವು. ನಂತರ ಕೆಲವು ವರ್ಷಗಳು ಆದ ಮೇಲೆ ಮನುಷ್ಯ ಜಾತಿ ಸೃಷ್ಟಿಯಾಯಿತು. ಇಂದಿನಿಂದ 3 ಮಿಲಿಯನ್ ವರ್ಷಗಳ ಹಿಂದೆ ಆಧುನಿಕ ಮಾನವನ ಪೂರ್ವಜರ ಜನ್ಮ ತಾಳಿತು. ವಿಜ್ಞಾನಿಗಳ ಪ್ರಕಾರ ಆ ವಿಪತ್ತು ಸಂಭವಿಸದಿದ್ದರೆ ಮಾನವನ ಜನ್ಮ ಹುಟ್ಟುತ್ತಾ ಇರಲಿಲ್ಲ ಎಂದು ಹೇಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಮಾತ್ರವಲ್ಲ, ಮೂಲ ಸ್ವರೂಪದ ಬಗ್ಗೆ ಒಂದು ಪ್ರಶ್ನೆ ಖಂಡಿತವಾಗಿ ಉದ್ಭವಿಸುತ್ತದೆ. ಭೂಮಿಯ ಮೇಲೆ 99% ಜೀವರಾಶಿ ನಾಶ ಮಾಡಿ ಪ್ರಕೃತಿಯಲ್ಲಿ ವಿನಾಶವನ್ನು ಸೃಷ್ಟಿಸಿದರೂ ಪ್ರತಿ ಬಾರಿ ಕೆಲವು ಜೀವಿಗಳು ಬದುಕುಳಿಯುತ್ತದೆ. ಅಲ್ಲಿಂದ ಅಂತಹ ಜೀವಿ ರೂಪಾಂತರವಾಗಿ ಇನ್ನೊಂದು ಜೀವಿಯಾಗಿ ಮಾರ್ಪಡುತ್ತದೆ. ಈ ಭೂಮಿಯ ಮೇಲೆ ಸಾವಿರಾರು ಜೀವರಾಶಿ ಪ್ರಭೇದ ಹುಟ್ಟಿ ಈ ಭೂಮಿಯನ್ನು ರೂಲ್ ಮಾಡಿ ನಾಶವಾಗಿದೆ. ಆದರೆ ಅವುಗಳಲ್ಲಿ ಮನುಷ್ಯ ಜಾತಿ ಇವಾಲ್ಯೂಷನ್ ಕಾರಣದಿಂದ ರೂಪಾಂತರವಾಗಿ ಅತಿ ಬುದ್ಧಿವಂತ ಜೀವಿಯಾಗಿ ಭೂಮಿಯನ್ನು ದಾಟಿ ಅಂತರಿಕ್ಷದಿಂದ ಇನ್ನೊಂದು ಗ್ರಹಕ್ಕೆ ತಲುಪುವಷ್ಟು ಶಕ್ತಿಶಾಲಿಯಾಗಿ ಬೆಳೆದಿದ್ದಾನೆ. ಆದರೆ ಒಂದು ದಿನ ಈ ಮಾನವ ಜಾತಿಯನ್ನು ನಾಶ ಮಾಡುವ ಘಟನೆ ಸಂಭವಿಸುತ್ತದೆ. ಅದು ಡೈನೋಸಾರ್ಗಳನ್ನು ನಾಶ ಮಾಡಿದ ಮಹಾಸ್ಫೋಟ ಅಲ್ಲ, ಅದರ ಬದಲಾಗಿ ಮಾನವರ ಮಧ್ಯೆ ನಡೆಯುವ ಗಲಾಟೆ, ಪರಸ್ಪರ ಹಲ್ಲೆ, ದೇಶಗಳ ಮಧ್ಯೆ ನಡೆಯುವ ಯುದ್ಧ, ಪ್ರಕೃತಿ ಮೇಲೆ ಮಾನವ ಮಾಡುತ್ತಿರುವ ದೌರ್ಜನ್ಯದ ಕಾರಣದಿಂದ ಈ ಸುಂದರವಾದ ಭೂಮಿಯನ್ನು ಬಿಟ್ಟು ಇನ್ನೊಂದು ಗ್ರಹಕ್ಕೆ ವಾಸಿಸಲು ಹೋಗುವ ಕಾಲ ಸನ್ನಿಹವಾಗುತ್ತಿದೆ. ಏಕೆಂದರೆ ನೆಕ್ಸ್ಟ್ ಬರುವ ಮಹಾವಿಸ್ಫೋಟ ಯಾವುದರಿಂದ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಅದು ಪ್ರಕೃತಿಯಿಂದ ಅಥವಾ ಮಾನವರ ಕೈಗಳಿಂದ ಕೂಡ ಬರಬಹುದು. ಅದು ಬಂದಾಗ ಮನುಷ್ಯ ಜಾತಿ ನಾಶವಾಗುತ್ತದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಫ್ರೆಂಡ್ಸ್? ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.